Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗ ಏನಿದ್ರು ಕೂಡ ಪ್ರಜ್ವಲ್ ಪುರಾಣ, ಯಾಕಂದ್ರೆ ಪ್ರಜ್ವಲ್ ಯಾವಾಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಈ ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಈಗಾಗಲೇ ವಿಡಿಯೋ ಬಿಟ್ಟು ನಾನು ಮೇ 30 ಅಥವಾ ಮೇ 31 ರಾತ್ರಿ ಬರ್ತೀನಿ ಅನ್ನುವಂಥ ಮಾತ್ರ ನೇರವಾಗಿ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳಿದಂತೆ ಬರ್ತಾರೆ. ಯಾಕೆ ಹಿಂದೆ ಕೂಡ ಇದೇ ರೀತಿ ಅಂತ ಟ್ವೀಟನ್ನು ಮಾಡಿದರು. ಹಿಂದೆ ಕೂಡ ಇದೇ ರೀತಿ ಟ್ವೀಟ್ ಮಾಡಿ 7 ದಿನಗಳ ಕಾಲಾವಕಾಶ ಕೊಡಿ, ಆನಂತರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದರು. ಆನಂತರ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಯಿತು. ಈಗ ಅಂತಿಮವಾಗಿ ಮತ್ತೆ ವಿಡಿಯೋ ಬಿಟ್ಟಿದ್ದಾರೆ. ಈಗ ಮೇ 30 ರಾತ್ರಿ ಅಂದರೆ ನಾಳೆ ರಾತ್ರಿ ನಾನು ವಾಪಸ್ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಅಂದರೆ ಈಗಾಗಲೇ ಆಂಟಿಸಿಪೇಟರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಕೂಡ ಹಾಕಿದ್ದಾರೆ. ಅದರ ವಿಚಾರಣೆ ಜೊತೆಗೆ ಈಗ SIT ಅಧಿಕಾರಿಗಳು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಅವರಿಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಅಪ್ಡೇಟ್ ಏನಿದೆ ನೋಡೋಣ ಬನ್ನಿ ಪ್ರಜ್ವಲ್ ಪುರಾಣವನ್ನ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ. SIT ನವ್ರ ಕೆಲಸ ಕಾಯ್ತಾ ಇದ್ದಾರೆ. ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಕುಟುಂಬದವರ ಒತ್ತಡವು ಕಾನೂನಿನ ಕುಣಿಕೆ ಗಟ್ಟಿಯಾಗ್ತಿದ್ರಿಂದಲೂ ಒಟ್ನಲ್ಲಿ ಲೈಂಗಿಕ ದೌರ್ಜನ್ಯ ಹಗರಣ ಪ್ರಕರಣದಲ್ಲಿ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಮರಳಲು ತಯಾರಾಗಿದ್ದಾರೆ. ದೇಶ ಬಿಟ್ಟು ಹೋದ ಬರೋಬ್ಬರಿ 31 ದಿನಗಳ ಬಳಿಕ ವಿಡಿಯೋ ಮಾಡಿ ಮೇ 31ನೇ ತಾರೀಕು ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ವಾಗ್ದಾನ ನೀಡಿದ್ದ ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರಲು ಟಿಕೆಟ್ ಬುಕ್ ಮಾಡಿದ್ದಾರೆ. ಪ್ರಜ್ವಲ್ ಬುಕ್ ಮಾಡಿರುವ ಟಿಕೆಟ್ನ ಸಂಪೂರ್ಣ ಮಾಹಿತಿ TV9ಗೆ ಲಭ್ಯವಾಗಿದೆ. ಲಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ. ಅದರ ಪ್ರಕಾರ ನಾಳೆ ಮಧ್ಯಾಹ್ನ ಜರ್ಮನಿಯ ಸ್ಥಳೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12 ಗಂಟೆ ನಿಮಿಷಕ್ಕೆ ಅಂದ್ರೆ ಭಾರತೀಯ ಕಾಲಮಾನ ನಾಳೆ ಮಧ್ಯಾಹ್ನ 3:35ಕ್ಕೆ ಪ್ರಜ್ವಲ್ ವಿಮಾನ ಏರಲಿದ್ದಾರೆ. ಆದ್ರೆ ಇದರಲ್ಲಿ ಪ್ರಜ್ವಲ್ ನಂಬರ್ ಆಗಲಿ ಇಮೇಲ್ ಆಗಲಿ ನಮೂದಾಗಿಲ್ಲ. ವಿಡಿಯೋ ರಿಲೀಸ್ ಆದ ಮೊಬೈಲ್ IP ಅಡ್ರೆಸ್ ಟ್ರೇಸ್. ಹಂಗೇರಿಯಲ್ಲಿ ಕುಳಿತು ವಿಡಿಯೋ ಮಾಡಿದ್ದ ಪ್ರಜ್ವಲ್ ಬೆಂಗಳೂರಿಗೆ ಬರೋದಾಗಿ ಪ್ರಜ್ವಲ್ ವಿಡಿಯೋ ಬಿಡುಗಡೆ ಮಾಡಿದ್ದ. ಆದ್ರೆ ಆತ ಎಲ್ಲಿಂದ ವಿಡಿಯೋ ಮಾಡಿದ್ದ ಎನ್ನುವುದು ಗೊತ್ತಾಗಿರಲಿಲ್ಲ. ಇದೀಗ SIT ಯುರೋಪ್ನ ಹಂಗೇರಿಯ ಬುಡಾಪೆಸ್ಟಾದಿಂದ ವಿಡಿಯೋ ಮಾಡಿದ್ದಾಗಿ ಪತ್ತೆ ಹಚ್ಚಿದೆ. ಮೊಬೈಲ್ IP ಅಡ್ರೆಸ್ ಟ್ರೇಸ್ ಮಾಡಿದಾಗ ಆತ 2 ದಿನ ಮೊದಲೇ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬಳಿಕ ರಿಲೀಸ್ ಮಾಡಿರೋದು ಗೊತ್ತಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಏರ್ಪೋರ್ಟ್ ನಲ್ಲಿ ಬಲೆ ಬೀಸಿ ಕಾದು ಕುಳಿತ SIT. ಸಂಸದ ಪ್ರಜ್ವಲ್ ರೇವಣ್ಣಗೆ ಬಂಧನ ಭೀತಿ ಕಾಡ್ತಿರೋ ಮಧ್ಯೆ ವಿದೇಶದಲ್ಲಿದ್ಕೊಂಡೇ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದ್ದು CID ಠಾಣೆ ಕ್ರೈಮ್ ನಂಬರ್ 20/2024 ಪ್ರಕರಣ, ಸೈಬರ್ ಕ್ರೈಮ್ ಠಾಣೆ ಕ್ರೈಮ್ ನಂಬರ್ 2/2024, ಹೊಳೆ ನರಸೀಪುರ ಠಾಣೆ ಕ್ರೈಮ್ ನಂಬರ್ 107/2024 ಈ 3 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ನೀಡುವಂತೆ ಮನವಿ ಮಾಡಿತು. ಆದರೆ SITಗೆ ನೋಟಿಸ್ ಜಾರಿಗೊಳಿಸಿದ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಮೇ 31ಕ್ಕೆ ಮುಂದೂಡಿ ಆದೇಶ ಹೊರಡಿಸಿದೆ. ಈ ಮೂಲಕ ಪ್ರಜ್ವಲ್ ಬಂಧನ ಫಿಕ್ಸ್ ಆಗಿದ್ದು SIT ತಂಡ ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದೆ. ತಲೆಮರೆಸಿಕೊಂಡು ತಿಂಗಳಾದ ಬಳಿಕ ಪ್ರಜ್ವಲ್ ರೇವಣ್ಣ ಬರುವುದಾಗಿ ಹೇಳಿಕೊಂಡಿದ್ದಾನೆ. ಆತ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ SIT ಅಧಿಕಾರಿಗಳು ಏನೇನ್ ಮಾಡಬೇಕೆಂದು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದಾರೆ. ಸದ್ಯ ವಿಡಿಯೋದಲ್ಲಿ ಪ್ರಜ್ವಲ್ ಹೇಳಿರೋದು ಗಮನಿಸಿದ್ರೆ ಇದು ನನ್ನ ವಿರುದ್ಧ ನಡೆದಿರುವ ರಾಜಕೀಯ ಪಿತೂರಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪ್ರಜ್ವಲ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಹೀಗಿದ್ದಾಗ SITಗೆ ಸಂತ್ರಸ್ತೆ ಹೇಳಿಕೆ ಮುಖ್ಯ ಅಸ್ತ್ರವಾಗಲಿದೆ.
ಅದಕ್ಕೂ ಮೊದಲು ತನಿಖೆ ಹೇಗೆ ನಡೆಯಲಿದೆ ಅಂತ ತೋರಿಸ್ತೀವಿ ನೋಡಿ. ಪ್ರಜ್ವಲ್ ಏರ್ಪೋರ್ಟ್ಗೆ ಕಾಲಿಡ್ತಿದ್ದಂತೆ ಮೊದಲು ಎಸ್ಐಟಿ ಬಂಧನಕ್ಕೊಳಪಡಿಸಲಿದೆ. ನಂತರ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ ಆದೇಶದ ಬಳಿಕ ಮುಂದಿನ ವಿಚಾರಣೆ ನಡೆಯಲಿದೆ. ಕೋರ್ಟ್ ಪ್ರಜ್ವಲ್ರನ್ನ ಎಸ್ಐಟಿ ವಶಕ್ಕೆ ಕೊಡುವ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಹಾಗೆ ಎಸ್ಐಟಿ ವಶಕ್ಕೆ ಕೊಟ್ಟರೆ ಪ್ರಜ್ವಲ್ ಹೇಳಿಕೆ ದಾಖಲಿಸಿಕೊಂಡು ಮಹಜರು ಪ್ರಕ್ರಿಯೆ ನಡೆಯಲಿದೆ. ನಂತರ ಸಂತ್ರಸ್ತೆಯರಿಂದ ಗುರುತು ಪತ್ತೆ ಕಾರ್ಯ ನಡೆಯುತ್ತದೆ. ಆ ಬಳಿಕ ಅಸಲಿ ವಿಚಾರಣೆ ನಡೆಯಲಿದೆ. ಸಿಕ್ಕಿರೋ ದಾಖಲೆಗಳನ್ನ ಮುಂದಿಟ್ಟು ಪ್ರಜ್ವಲ್ಗೆ ಪ್ರಶ್ನೆಗಳ ಸುರಿಮಳೆ ಸುರಿಯಲಿದ್ದಾರೆ. ವಿಚಾರ ಏನಂದ್ರೆ, ಮೊಬೈಲ್ ಫೋನ್ ಇಲ್ಲಿ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣಿಸಲಾಗುತ್ತದೆ ಎನ್ನಲಾಗಿದೆ. ಒಂದು ವೇಳೆ ಮೊಬೈಲ್ ಇದ್ರೆ FSLಗೆ ರವಾನಿಸಲಾಗುತ್ತೆ, ಇಲ್ಲ ಕಾಣೆಯಾಗಿದ್ದಲ್ಲಿ ಅದರ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಇನ್ನು ಮತ್ತೊಂದು ಕಡೆ ವಿಡಿಯೋಗಳ ಸತ್ಯಾಸತ್ಯತೆ ತಿಳಿಯಲು ಎಸ್ಐಟಿ ಕಸರತ್ತು ನಡೆಸಿದೆ. ಮೊದಲು ಪ್ರಜ್ವಲ್ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಕೈಕಾಲು ಮುಖ ಹೋಲಿಕೆ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ ಹರಿದಾಡ್ತಿರೋ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಸ್ಪಷ್ಟವಾಗಿ ಕಾಣದ ಕಾರಣ ವಿಡಿಯೋದಲ್ಲಿ ಕಾಣಿಸಲಿರೋ ಚಿತ್ರ ತೆಗೆದು ಹೋಲಿಕೆ ಮಾಡಿ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನ ಎಂಬ ಪರೀಕ್ಷೆ ನಡೆಸಲು ಎಸ್ಐಟಿ ಮುಂದಾಗಿದೆ. ಪ್ರಜ್ವಲ್ ಬೆಂಗಳೂರಿಗೆ ಬರ್ತಿರೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾರಂಟ್ ಇರುವ ಕಾರಣ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಬೇಕು, ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ರನ್ನ ಬಂಧಿಸಬೇಕು ಎಂದಿದ್ದಾರೆ. ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ, ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ಸು, ಜನತಾದಳ, BJP ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈಗಾಗಲೇ 11-12 ಜನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ರಾಹುಲ್ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಕಿಡಿ. ಇನ್ನು ಮೊನ್ನೆ ವಿಡಿಯೋ ಹೇಳಿಕೆ ಕೊಟ್ಟಿದ್ದ ಪ್ರಜ್ವಲ್ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದ. ರಾಹುಲ್ ಗಾಂಧಿ ಹೆಸರು ಪ್ರಸ್ತಾಪಿಸಿದ್ದ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ 30 ದಿನಗಳ ಹಿಂದೆ ಸ್ವಾಭಿಮಾನ ನೆನಪಿರಲಿಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ನೆನ್ಪಂತು. ಎಲ್ಲಾ ಲೀಡರ್ಸು ಮಾತಾಡಿದ್ದಾರೆ, ಬರೀ ರಾಹುಲ್ ಗಾಂಧಿ ಹೆಸರು ಯಾಕೆ? ರಾಹುಲ್ ಗಾಂಧಿ ಹೆಸರು ಯಾಕೆ ಬರಬೇಕು? ಯಾಕೆ ಬೇರೆಯವ್ರ ಹೆಸರು ಬಂದಿಲ್ಲ? BJP ಅವರು ಮಾತಾಡಿದಾರಲ್ಲ, JDS ಅವರು ಮಾತಾಡಿದಾರಲ್ಲ, ಬೇರೆ ಬೇರೆ ನಾಯಕರು ರಾಷ್ಟ್ರದಲ್ಲಿ ಮಾತಾಡಿದ್ದಾರೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ರಾಹುಲ್ ಗಾಂಧಿನೇ ಹೆಸರು ಯಾಕೆ ಬರಬೇಕು ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್. ಇದರ ನಿರ್ದೇಶಕರು ಅಮಿತ್ ಶಾ ಅವರು. ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದ್ರೂ BJP ಅವರು ನಿಮ್ಗೆ ಹೇಳಿರ್ಬೋದು, ಆಯ್ತಪ್ಪ 6 ಫೇಸ್ ಮುಗ್ದಿದೆ, ಕೊನೆ ಫೇಸ್ UP ನಲ್ಲಿ ನಿನ್ಗೆ ಯಾರು ಗುರ್ತಿಡಿಯಲ್ಲ, ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ. ಈಗೇನ್ರಿ ಗಿನ್ನತೆ ಬಂದಿದೆ? ಈಗೇನ್ ಐಸೋಲೇಷನ್ ಆಗಿ ಹೋಗೋದಿರ್ತದೆ. 30 ದಿನ ಡಿಪ್ರೆಷನ್ ಅಲ್ಲಿ ಇದ್ರಂತೆ. ಸದ್ಯ ಹಿಂದೆ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅದು ರದ್ದಾಗಿತ್ತು. 2 ಬಾರಿ ವಿಮಾನ ಟಿಕೆಟ್ ಬುಕ್ ಮಾಡಿ ಕೊನೆ ಕ್ಷಣದಲ್ಲಿ ಟಿಕೆಟ್ ರದ್ದು ಮಾಡಿ SIT ಅಧಿಕಾರಿಗಳನ್ನು ಆಟವಾಡಿಸಿದ್ದ ಪ್ರಜ್ವಲ್ ಈಗ ತಾನೇ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದ. ಆದ್ರೆ ಹೇಳಿದಂತೆ ಮೇ 31ರಂದು ಬರ್ತಾರಾ, ಇಲ್ಲ ಕಳೆದೆರಡು ಬಾರಿಯಂತೆ ಮತ್ತೆ ಏನಾದ್ರೂ ಆಟವಾಡ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಈಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಗೆ ರಾಜಕೀಯವಾಗಿ ವಿಪಕ್ಷಗಳು ಈಗ ನೇರವಾಗಿ ಸರ್ಕಾರದ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ರೆ, ಅತ್ತ ತನಿಖೆ ವಿಚಾರಕ್ಕೆ ಹೇಳೋದಾದ್ರೆ ಈಗಾಗಲೇ MD ಅಂದರೆ ನಿಗಮದ MD ಪದ್ಮನಾಭ ಅವರನ್ನು ಸರ್ಕಾರ ಸಸ್ಪೆಂಡ್ ಮಾಡಿದೆ. ಇದರ ಜೊತೆಗೆ 6 ಮಂದಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಕೂಡ FIR ದಾಖಲಾಗಿದೆ. ಹಾಗಾದರೆ ಬ್ಯಾಂಕ್ ಅಧಿಕಾರಿಗಳು ನಿಗಮಕ್ಕೂ ಯಾವ ರೀತಿಯಾದಂಥ ನಂಟಿತ್ತು, ಇದರಲ್ಲಿ ಏನು ಅಕ್ರಮ ನಡೀತಾ ಇದೆ, ಇದರ ಜೊತೆಗೆ ಏನು ರಾಜಕೀಯ ನಡೀತಾ ಇದೆ, ಈ ಸ್ಟೋರಿಲಿ ನೋಡೋಣ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಬಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣವನ್ನ CID ಕೈಗೆತ್ತಿಕೊಂಡಿದೆ. CID ಅಪರಾಧ ವಿಭಾಗದ DYSP ಮೊಹಮ್ಮದ್ ರಫಿ ಮತ್ತು ಇತರೆ 5 ಅಧಿಕಾರಿಗಳನ್ನ ಒಳಗೊಂಡ ತಂಡ ಮಂಗಳವಾರ ಸಂಜೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದೆ. CID ಅಧಿಕಾರಿಗಳು ಚಂದ್ರಶೇಖರನ್ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಮನೆಯಲ್ಲಿ ಪದ್ಮನಾಭ ಹೆಸರಿನ ಪೆನ್ ಡ್ರೈವ್ ಪತ್ತೆಯಾಗಿದೆ. ಇದೀಗ ಇವತ್ತು ಕೂಡ ತನಿಖೆ ಮುಂದುವರೆಸಿ ಚಂದ್ರಶೇಖರನ್ ಪತ್ನಿ ಕವಿತಾ ಮತ್ತು ಕುಟುಂಬ ಸದಸ್ಯರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದರ ಮಧ್ಯೆ ವಾಲ್ಮೀಕಿ ನಿಗಮದ 2 ಅಧಿಕಾರಿಗಳನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ.
ವಾಲ್ಮೀಕಿ ನಿಗಮದ ಎಂಡಿ ಮತ್ತು ಲೆಕ್ಕಾಧಿಕಾರಿ ಸಸ್ಪೆಂಡ್. 6 ಜನ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲು. ₹187 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ನಿಗಮದ ಎಂಡಿ ಜೆ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ರನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದರ ಜೊತೆಗೆ ಸರ್ಕಾರದ ಪೂರ್ವ ಅನುಮತಿ ಪಡೆದು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವೂ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ಹೈಗ್ರೌಂಡ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಯೂನಿಯನ್ ಬ್ಯಾಂಕ್ನ ಎಂಡಿ ಹಾಗೂ ಸಿಇಒ ಮಣಿಮೇಖಲೆ, ಕಾರ್ಯನಿರ್ವಾಹಕ ನಿರ್ದೇಶಕ ನಿತೇಶ್ ರಂಜಾನ್, ರಾಮ ಸುಬ್ರಹ್ಮಣ್ಯಂ ಸೇರಿದಂತೆ ಇತರ ಬ್ಯಾಂಕ್ ಆಡಳಿತ ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಿಗಮದಿಂದ ಯಾವುದೇ ಪತ್ರ ವ್ಯವಹಾರ ನಡೆಸಿರುವುದಿಲ್ಲ. ಆದ್ರೂ ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ಅಕ್ರಮ ಹಣ ವರ್ಗಾವಣೆ ಆಗಿದೆಯಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಿನ್ನೆ ಚಂದ್ರಶೇಖರ್ ಮನೆಗೆ ಭೇಟಿ ಕೊಟ್ಟಿದ್ದ ಸಿಐಡಿ ತಂಡ ಪೆನ್ ಡ್ರೈವ್, ಡೆತ್ ನೋಟ್ ಹಾಗೂ ಡೆತ್ ನೋಟ್ ಬರೆದ ಪೆನ್ ಸೀಸ್ ಮಾಡಿಕೊಂಡಿದೆ. ಅದರಲ್ಲೂ ಮಹಿಳಾ ಪೊಲೀಸ್ ಅಧಿಕಾರಿ ಚಂದ್ರಶೇಖರನ್ ಜೀಪ್ನಿಂದ ಪದ್ಮನಾಭ ಹೆಸರಿನ ಪೆನ್ ಡ್ರೈವ್ ತೆಗೆದುಕೊಂಡು ಹೋಗಿದ್ದು, ಆ ಪೆನ್ ಡ್ರೈವ್ ನಲ್ಲಿ ಏನಿದೆ ಎಂಬ ಚರ್ಚೆ ಹುಟ್ಟುಕೊಂಡಿದೆ. ನನಗೆ ಆ 3 ಜನ ಅಧಿಕಾರಿಗಳ ಮೇಲೆ ನನಗೆ ಬೇಕು, ನ್ಯಾಯ ಬೇಕು ನಂಗಷ್ಟೇ. ಹೋಯ್ತು. ಈಗ ಅಷ್ಟು ಒಳ್ಳೆ ಮನುಷ್ಯ ಅವರು, ₹1 ಯಾರ ಹತ್ರ ಲಂಚ ತಗೊಂಡವರಲ್ಲ, ತುಂಬಾ ನಿಯತ್ತಿನ ಮನುಷ್ಯನ ಮೇಲೆ ಅಷ್ಟು ಅಪವಾದ ಒರೆಸಿ ಅವರನ್ನ ಮಾನಸಿಕವಾಗಿ ಎಷ್ಟು ಹಿಂಸೆ ಮಾಡಿದ್ರೆ ಅವ್ರು ತೀರ್ಕೊಳ್ಳಕ್ ಸಾಧ್ಯ ಸರ್? ಅಧಿಕಾರಿ ಆತ್ಮಹತ್ಯೆ ಪ್ರಕರಣದಲ್ಲಿ ವಿಪಕ್ಷ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಶುರು ಮಾಡಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿರುವ ಬಿಜೆಪಿ ಪ್ರಕರಣದ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳೇ ಹೊತ್ತುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಮಾತನಾಡಿ, ಹೆಸರು ಬರೆದಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಸಚಿವರೇ ರಾಜೀನಾಮೆ ಕೊಟ್ಟು ಗೌರವ ಉಳಿಸಿಕೊಳ್ಳಿ ಅಂತ ಗುಡುಗಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಣ ಹೋದ ಅನುಮಾನವಿದೆ ಅಂತ ಮಾಜಿ ಬಿಜೆಪಿ ಶಾಸಕ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಹಿತಕರವಾದ ಘಟನೆ ಅದು ಆಗಬಾರ್ದಾಗಿತ್ತು. ಅವ್ರು ಯಾರ್ಯಾರ್ದೋ ಕೆಲವರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಅಲ್ಲ. ಅವರ ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ. ಅವರೇ ವಾಲಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ ಸಚಿವರು ಅಂತ ಹೇಳಿದ ಮೇಲೂ ಕೂಡ ಸಚಿವರನ್ನ ನಿರ್ದೋಷಿ ಅಂಥೇಳಿ ಸರ್ಟಿಫಿಕೇಟ್ ಕೊಡಕ್ಕೆ ಬರುತ್ತಾ? ಆತ್ಮಹತ್ಯೆ ಮಾಡಿಕೊಂಡು ನಂತರ 28 ಕೋಟಿ ರೂಪಾಯಿ ವಾಪಸ್ಸು ರಾಜ್ಯದ ಹುಜೂರ್ ಖಾತೆಗೆ ವಾಪಸ್ ಬಂದಿದೆಯಂತೆ. ಅವ್ರು ವಾಪಸ್ ಹಾಕ್ತವ್ರು ಯಾರು? ಇನ್ನು ವಿಪಕ್ಷ ಬಿಜೆಪಿ ಆರೋಪಗಳಿಗೆ ಆಡಳಿತ ಪಕ್ಷ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಪ್ರಕರಣದಲ್ಲಿ ಎಲ್ಲಿಯೂ ಸಚಿವರ ಹೆಸರು ಹೇಳಿಲ್ಲ ಎಂದು ಹೇಳಿರುವ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್, ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕೆಂಬ ಬಿಜೆಪಿ ಒತ್ತಾಯವನ್ನ ತಳ್ಳಿಹಾಕಿ ಸಿಐಡಿ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡೆತ್ ನೋಟ್ ಬರೆದಿರೋದು ನಿಜ, ಆದ್ರೆ ಆದೇಶ ಇಲ್ಲ. ಕೆಎಸ್ ಈಶ್ವರಪ್ಪ ಕೇಸ್ನಲ್ಲಿ ನೇರವಾಗಿ ಹೆಸರು ಉಲ್ಲೇಖಿಸಿದ್ರು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇದೇ ವೇಳೆ ಹಿಂದಿನ ಕೆಎಸ್ ಈಶ್ವರಪ್ಪ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ವ್ಯತ್ಯಾಸಗಳಿವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಅದು ತನಿಖೆನಲ್ಲಿ ಗೊತ್ತಾಗುತ್ತೆ. ಆಗಲೇ ಕೇಸ್ ತಗೊಂಡಿದ್ದಾರೆ. ಕೇಸ್ ತಗೊಂಡು ಅದಕ್ಕೆಲ್ಲ ಏನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಮೇಲ್ನೋಟಕ್ಕೆ 8-10 ಅಕೌಂಟ್ಸಿಗೆ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ. ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಯಾವುದೇ ಅಧಿಕಾರಿ ಇರ್ಬೋದು,
ಅದು ಜಿಲ್ಲಾಧಿಕಾರಿಗಳಿಂದ ಇಟ್ಕೊಂಡು ಸ್ಟೇಟ್ ಅಧಿಕಾರಿಗಳ ತನಕ ಇಂಥವು ನಡೀಲಿಕ್ಕೆ ಸಾಧ್ಯ ಇಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ. ಬಹುಶಃ ಯಾರು ಸಿಬ್ಬಂದಿ ಇದ್ದಾರೆ ಅವರಿಗೆ ಯಾರೋ ಏನು ಹೇಳಿದಾರೋ ಏನೋ ಗೊತ್ತಿಲ್ಲ. ಆದರೆ ಡೆತ್ ನೋಟ್ನಲ್ಲಿ ಸಚಿವರು ಒತ್ತಾಯ ಮಾಡಿದ್ರು, ಅದೇ ಸಚಿವರ ಏನು ಆಶ್ವಾಸನೆ ಮೇರೆಗೆ ಮಾಡಿದ್ದೇವೆ ಅಂತ ಎಲ್ಲೂ ಇಲ್ಲ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನಾಳೆ ಶಿವಮೊಗ್ಗದ ಮೃತ ಚಂದ್ರಶೇಖರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಲಿದ್ದಾರೆ. ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರನ್ನ ಭೇಟಿ ಮಾಡಲು ಬಿಜೆಪಿ ಮುಂದಾಗಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಈಗಾಗಲೇ ದೆಹಲಿಯಲ್ಲಿ ಪರಿಷತ್ ಫೈಟ್ ತುಂಬ ಜೋರಾಗಿ ನಡೀತಾ ಇದೆ. ಅತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಲಾಬಿ ಮೇಲೆ ಲಾಬಿ ನಡೀತಾ ಇದೆ. ಇದ್ರ ಜೊತೆಗೆ ಒಂದು ಸಣ್ಣ ಅನುಮಾನ ಬರ್ತಾ ಇದೆ. ಅದೇನಪ್ಪ ಅಂದರೆ ಸಿದ್ದರಾಮಯ್ಯ ಸಂಪುಟದ MLC ಈಗ ಸ್ಥಾನ ಕಳ್ಕೋತಾರ, ಈ ಒಂದು ಅನುಮಾನ ಶುರುವಾಗಿದೆ. ಹಾಗಾದರೆ ಏನು ನಡೀತಾ ಇದೆ, ಯಾವ ಥರ ಲೆಕ್ಕಾಚಾರ ಇದೆ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪರಿಷತ್ ಫೈಟ್ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಲಾಬಿ ಲೆಕ್ಕಾಚಾರ ಯಾವ ಮಟ್ಟಿಗಿದೆ ಅಂತ ಅಂದ್ರೆ, ಸಿದ್ದರಾಮಯ್ಯ ಸಂಪುಟದ 1 ವಿಕೆಟ್ ಉರುಳಿ ಬೀಳುತ್ತಾ ಅನ್ನೋ ಅನುಮಾನ ಈಗ ದೆಹಲಿ ವಲಯದಲ್ಲಿ ಶುರುವಾಗಿದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಶಾಸಕರು ಅಲ್ಲದ ಪರಿಷತ್ ಸದಸ್ಯರೂ ಆಗದ ಬೋಸರಾಜು ಅವರನ್ನ ಏಕಾಏಕಿ 1 ವರ್ಷದ ಅವಧಿಗೆ MLC ಮಾಡಿ ಮಂತ್ರಿ ಮಾಡಲಾಗಿತ್ತು. ಈಗ ಅವರ ಪರಿಷತ್ ಸದಸ್ಯತ್ವದ ಅವಧಿ ಮುಕ್ತಾಯ ಆಗಿದೆ. ಹೀಗಾಗಿ ಈಗ ಮತ್ತೆ ಬೋಸರಾಜುಗೆ ಮಂತ್ರಿ ಸ್ಥಾನ ನೀಡಬಾರದು ಅನ್ನೋ ಹೊಸ ವಾದವೊಂದು ಮೊಳಕೆ ಹೊಡೆದಿದೆ. ಹೀಗಾಗಿ ಬೋಸರಾಜು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ಹೈಕಮಾಂಡ್ ನಾಯಕರನ್ನ ನಿರಂತರವಾಗಿ ಸಂಪರ್ಕ ಮಾಡ್ತಿದ್ದಾರೆ. TV9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬೋಸರಾಜು ಬದಲಿಗೆ ಇನ್ನಿತರ ಕಾರ್ಯಕರ್ತರಿಗೆ ಪರಿಷತ್ ಸ್ಥಾನ ನೀಡೋದಕ್ಕೆ ಚಿಂತಿಸಲಾಗ್ತಾ ಇದೆ. ಜೊತೆಗೆ ರಾಯಚೂರಿನ ಸ್ಥಳೀಯ ಶಾಸಕರು ಹಾಗೆ ನಾಯಕರು ಕೂಡ ಬೋಸರಾಜುಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಲಾಗಿ ಚುನಾವಣೆ ಎದುರಿಸದೆ ತಮ್ಮ ಮಂತ್ರಿ ಸ್ಥಾನ ಕಿತ್ಕೊಂಡ್ರು ಅನ್ನೋ ಸಿಟ್ಟು ಸ್ಥಳೀಯ ರಾಯಚೂರು ಕಾಂಗ್ರೆಸ್ನ ಶಾಸಕರಿಗಿದೆ. ಇದರ ಜೊತೆಗೆ BK ಹರಿಪ್ರಸಾದ್ಗೆ ಸಹ ಮಂತ್ರಿ ಸ್ಥಾನ ನೀಡುವ ಬಗ್ಗೆ ತೆರೆಮರೆಯಲ್ಲೇ ಕಸರತ್ತು ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟರೂ ಅಚ್ಚರಿ ಏನಿಲ್ಲ. ಹೀಗಾಗಿ ಈಗ ಹಾಲಿ ಮಂತ್ರಿ ಬೋಸರಾಜು ಪರಿಷತ್ ಟಿಕೆಟ್ ಕೈ ತಪ್ಪಿದ್ರೆ ಮಾಜಿ ಆಗೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಖ್ಯಮಂತ್ರಿಗಳ ಹಾಲಿ ರಾಜಕೀಯ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಕೆ ಗೋವಿಂದರಾಜ್ ಕೂಡ 3ನೇ ಬಾರಿಗೆ ಪರಿಷತ್ ಟಿಕೆಟ್ ಬಯಸುತ್ತಿದ್ದಾರೆ. ಆದ್ರೆ ಈಗಾಗಲೇ 2 ಅವಧಿ ಆಗಿದ್ರೆ ಮತ್ತೊಂದು ಅವಧಿಗೆ ಮುಂದುವರಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಹಲವರು ಮುಂದಿಟ್ಟಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಡಾಕ್ಟರ್ ಗೋವಿಂದರಾಜ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ವಿಭಾಗದ BR ನಾಯ್ಡು ಹೆಸರು ಕೂಡ ಮುಂಚೂಣಿಯಲ್ಲಿದ್ದು ಕಾರ್ಯಕರ್ತರ ಕೋಟಾದಲ್ಲಿ ಭಾರೀ ಚರ್ಚೆ ನಡೀತಾ ಇದೆ. ಇನ್ನು ಈಗಾಗಲೇ CM ಹಾಗೂ DCM ರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕಾರ್ಯಕರ್ತರ ಪರವಾಗಿ ವೋಟಿಂಗ್ ಕೂಡ ಆರಂಭ ಆಗಿದ್ದು, ಲೋಕಸಭೆ ಹಾಗೆ ನಿಗಮ ಮಂಡಳಿಗಳಲ್ಲೂ ಹೆಚ್ಚಾಗಿ ಕಾರ್ಯಕರ್ತರು ಕುಟುಂಬ ಹಿನ್ನೆಲೆ ಇರುವವರಿಗೆ ಮಣೆ ಹಾಕಲಾಗಿದೆ. ಹೀಗಾಗಿ ಈ ಬಾರಿ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅಂತ ಒತ್ತಾಯ ಕೇಳ್ಬರ್ತಾ ಇದೆ. ವಿಧಾನಸಭೆಯಲ್ಲಿ ಸೋತವರಿಗೆ ಇಲ್ಲ ವಿಧಾನ ಪರಿಷತ್ ಟಿಕೆಟ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂತ ನಾಯಕರಿಗೆ ಪರಿಷತ್ ಟಿಕೆಟ್ ಇಲ್ಲ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ರವಾನಿಸಿದೆ. ಈ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಗದೇ ಇರೋರಿಗೆ ಟಿಕೆಟ್ ನೀಡೋ ಬಗ್ಗೆ ಗಮನ ಹರಿಸಿ ಅಂತ ದೆಹಲಿ ನಾಯಕರು ಹೇಳಿದ್ದಾರೆ. ನಿನ್ನೆ ಇಂಥದ್ದೊಂದು ಸಂದೇಶವನ್ನ CM DCMಗೆ ಬಂದಿದ್ದೇ ತಡ ಇಬ್ರು ನಾಯಕರು ಮತ್ತೊಮ್ಮೆ ಸಭೆ ಸೇರಿ ಅಭ್ಯರ್ಥಿಗಳ ಪಟ್ಟಿಯನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಇರೋ 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಬಹುತೇಕ 20 ಆಕಾಂಕ್ಷಿಗಳನ್ನ ನಾಯಕರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳುತ್ತಾ ಇದೆ. ಖರ್ಗೆ ಜೊತೆ ಮಹತ್ವದ ಸಭೆ ಬಳಿಕವೇ ಅಂತಿಮ ಪಟ್ಟಿ. ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿರುವ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒರಿಸ್ಸಾದಲ್ಲಿ ಪ್ರಚಾರ ಮುಗಿಸಿ ಈಗಷ್ಟೇ ದೆಹಲಿಗೆ ಬಂದಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಅವರ ಜೊತೆ ಸಭೆ ನಡೆಸಲಿದ್ದಾರೆ. ಈ ಸಭೆಯ ಬಳಿಕವೇ ಕಾಂಗ್ರೆಸ್ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಹರೀಶ್, TV9 ನವದೆಹಲಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.